ಕೆಪಿಎಸ್ಸಿ ಇಷ್ಟು ವಿವಾದಗಳ ನಡುವೆಯೂ ಕೆಎಎಸ್ ಮರುಪರೀಕ್ಷೆಯ ದಿನಾಂಕವನ್ನು ಪ್ರಕಟಿಸಿ ಸುತ್ತೋಲೆಯನ್ನ ಹೊರಡಿಸಿದೆ. ಈಗ ತಾನೇ ರಿಲೀಸ್ ಆಗಿರುವ ಕೆಎಎಸ್ ರೀ ಎಕ್ಸಾಮ್ ನೋಟಿಫಿಕೇಶನ್ ನಲ್ಲಿ ಡಿಸೆಂಬರ್ 29ರಂದು ಅಂದ್ರೆ ಭಾನುವಾರ ಮರುಪರೀಕ್ಷೆ ನಿಗದಿಯಾಗಿದೆ. ಡಿಸೆಂಬರ್ 29ರ ಭಾನುವಾರ ಬೆಳಗ್ಗೆ 10ರಿಂದ 12 ಗಂಟೆಯವರೆಗೆ ಪತ್ರಿಕೆ 1 ಹಾಗೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಪತ್ರಿಕೆ 2ರ ಪರೀಕ್ಷೆ ನಡೆಸುವುದಾಗಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ಈ ಟೈಮ್ ಟೇಬಲ್ ಅನ್ನ ನಾನು 10 ಸಲಕ್ಕಿಂತ ಹೆಚ್ಚು ಬಾರಿ ಡೌನ್ಲೋಡ್ ಮಾಡಿದ್ದೀನಿ. ಆದ್ರೆ ಅದೆಲ್ಲದರಲ್ಲೂ ಒಂದೇ ಟೈಮ್ ಟೇಬಲ್, ಬಟ್ ಸಹಿ ಮಿಸ್ಸಿಂಗ್ ಇದೆ. ನೀವಿಲ್ಲಿ ನೋಡಬಹುದು, ಕೆಳಗಡೆ ಕಾರ್ಯದರ್ಶಿ ಅವರ ಸಹಿ ಅಂತ ಇದೆ. ಇಲ್ಲಿ ಆಕ್ಚುಲಿ ಅವರು ಸೈನ್ ಮಾಡಬೇಕಿತ್ತು, ಆದ್ರೆ ಈ ಡಾಕ್ಯುಮೆಂಟ್ ಅಲ್ಲಿ ಅವರ ಸಹಿ ಇಲ್ಲ. ಸಹಿ ಇಲ್ದೇನೆ ಒಂದು ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗೆ ಟೈಮ್ ಟೇಬಲ್ ಅನ್ನ ಅವರು ಯಾವ ರೀತಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಧಾರವಾಡ ಹೈಕೋರ್ಟ್ ನಲ್ಲಿ ಆಗಿರುವ ವಾದ ವಿವಾದಗಳು ಹಾಗೂ ಕೆಪಿಎಸ್ಸಿ ಸ್ಫೂರ್ತಿ ಭೈರಪ್ಪ ಅವರಿಗೆ ನೀಡಿರುವ ಅನುಕೂಲ ಸಿಂಧುತೆ ಅಂದ್ರೆ ಏನು, ಇದು ಹೇಗೆ ಬೇರೆ ವಿದ್ಯಾರ್ಥಿಗಳಿಗೆ ಲಾಸ್ ಆಗಬಹುದು ಅಂತ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ಇದರ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಫಾಲೋ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.